ನಮಸ್ಕಾರ ವೀಕ್ಷಕರೇ, ನಮ್ಮ ಪಕ್ಕದ ದೇಶ ಹಿಂದೂ ದೇಶ ನೇಪಾಳ ಇವಾಗ ಸಂಕಷ್ಟದಲ್ಲಿದೆ ಅಂತ ಹೇಳ್ಬೋದು. ಅದು ಏನಕ್ಕಂದ್ರೆ ಚೀನಾ ತುಂಬ ಸಾಲವನ್ನು ಕೊಟ್ಟು ಅತಿ ಹೆಚ್ಚು ಬಡ್ಡಿ ದರವನ್ನು ಹಾಕ್ತಿದ್ದಾರೆ. ಅದನ್ನು ಕೇಳಿದಂಥ ಒಂದು ಜರ್ನಲಿಸ್ಟ್, ನೇಪಾಳ ಜರ್ನಲಿಸ್ಟ್ಗೆ ಒಂದು ಯಾವ ರೀತಿ ಹೇಳೋದು ಅಂದರೆ ಒಂದು ಧಮಕಿ ಹಾಕ್ದಂಗೆ ಹಾಕಿದ್ದಾರೆ. ಅದು ಒಂದು ಚೀನಾದ ಅಂಬಾಸಿಡರು ಆ ರೀತಿ ಧಮಕಿ ಹಾಕೋದು ಎಷ್ಟು ಸರಿ? ಇವಾಗ ಏನು ಅವ್ರದ್ದೊಂದು ಲಿಮಿಟ್ ಇರುತ್ತೆ. ಆ ದೇಶಕ್ಕೆ ಸಂಬಂಧಪಟ್ಟಾಗ ಏನಾದರೂ ಮಾತಾಡಿದ್ರೆ ಅವಾಗ ಅವರು ಒಂದು ಹೇಳಿಕೆಯನ್ನು ಕೊಡಬೇಕು. ಅದು ಬಿಟ್ಬಿಟ್ಟು ನಿಮ್ಗೆ ಎಷ್ಟು ಧೈರ್ಯ ಈ ರೀತಿ ಸುಳ್ಳು ಹೇಳೋದಕ್ಕೆ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಕಂಪ್ಲೀಟ್ ಸುದ್ದಿ ಏನು? ನೇಪಾಳ, ಬಾಂಗ್ಲಾದೇಶ್ ಅಥವಾ ಪಾಕಿಸ್ತಾನ್, ಶ್ರೀಲಂಕಾ ಏನಾಗಿತ್ತು ಅದೇ ರೀತಿ ದಿವಾಳಿ ಆಗುತ್ತಾ? ಕಂಪ್ಲೀಟ್ ಸುದ್ದಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಸುದ್ದಿ ಏನಂತ ನೋಡೋದಾದ್ರೆ, ನೇಪಾಳಲ್ಲಿ ಎರಡು ಇಂಪಾರ್ಟೆಂಟ್ ಪ್ಲೇಸು, ಒಂದು ಕಾಠ್ಮಂಡು ಅವರ ರಾಜಧಾನಿ, ಮತ್ತೆ ಇನ್ನೊಂದು ಪೋಖ್ರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಏನಕ್ಕೆ ಮಾಡಿರ್ತಾರೆ ಅಂದರೆ, ಚೀನಾ ಅವರು ಭರವಸೆಯನ್ನು ಕೊಟ್ಟಿರ್ತಾರೆ, ನೀವು ಈ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಮಾಡಿಬಿಡಿ, ನೇಪಾಳಗೆ ತುಂಬ ಟೂರಿಸ್ಟ್ಗಳು ಬಂದುಬಿಡ್ತಾರೆ. ಇವಾಗ ಯಾವ ರೀತಿ ಮಾಲ್ಡೀವ್ಸು, ಭೂತಾನು, ಬೇರೆ ದೇಶಗಳಿಗೆ ಟೂರಿಸ್ಟ್ಗಳು ಬರ್ತಿದ್ದಾರೋ ನಿಮಗೂ ಕೂಡ ಅದೇ ರೀತಿ ಟೂರಿಸ್ಟ್ಗಳು ಬಂದುಬಿಡ್ತಾರೆ ಅಂತ ಹೇಳ್ಬಿಟ್ಟು ಆಸೆ ಹುಟ್ಟಿಸಿ ನೇಪಾಳ್ಗೆ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಮಾಡ್ತಾರೆ. ಬಟ್ ಇದನ್ನು ಮಾಡುವಾಗ ನೇಪಾಳ ಹತ್ರ ಅಷ್ಟೊಂದು ದುಡ್ಡಿರಲಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಚೀನಾ ಅವ್ರ ಹತ್ರ ಸಾಲವನ್ನು ತಗೊಂಡು ಈ ಏರ್ಪೋರ್ಟನ್ನು ಮಾಡ್ತಾರೆ. ಅದಾದ ನಂತರ ದೊಡ್ಡ ಡಿಸಾಸ್ಟರ್ ಆಗುತ್ತೆ ಈ ಏರ್ಪೋರ್ಟ್. ಏನಕ್ಕಂದ್ರೆ ಇವಾಗ ಪಾಕಿಸ್ತಾನಲ್ಲಿ ಯಾವ ರೀತಿ ಗ್ವಾದರ್ ಪೋರ್ಟ್ ಆಗಿದೆಯೋ ಇವರು ಕೂಡ ಅದೇ ರೀತಿ, ಇವಾಗ ಪಾಕಿಸ್ತಾನ ಚೀನಾನ ನಂಬ್ಕೊಂಡು ಏನಾಗಿದೆಯೋ ಈ ನೇಪಾಳ ಅವ್ರದ್ದು ಕೂಡ ಅದೇ ಸಮಸ್ಯೆ. ಸೊ ಏರ್ಪೋರ್ಟ್ ಏನೋ ದೊಡ್ಡದಾಗಿ ಕಟ್ತಾರೆ, ಆದರೆ ಯಾರು ಕೂಡ ಟೂರಿಸ್ಟ್ಗಳು ಬರೋದಿಲ್ಲ, ಮತ್ತೆ ಅಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ಸು ಕೂಡ ಅಷ್ಟೊಂದು ಬರೋದಿಲ್ಲ. ಸೊ ಅದೊಂದು ಫ್ಲಾಪ್ ಆಯಿತು. ಅದರ ಮೇಂಟೆನೆನ್ಸ್, ಅದರಿಂದ ಬರುವಂಥ ಲಾಭಕ್ಕಿಂತ ಅದರ ಮೇಂಟೆನೆನ್ಸ್ ಕಾಸ್ಟೇ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೇಪಾಳ ಏನು ಹೇಳುತ್ತೆ ಅಂದರೆ, ಗ್ರ್ಯಾಂಟ್ ಆಗಿ ನಮಗೆ ಬಿಟ್ಬಿಡಿ, ಅಂದರೆ ಯಾವ ರೀತಿ ಹೇಳೋದಾದ್ರೆ ಹೆಲ್ಪ್ ಮಾಡಿ ಅನ್ನೋ ಥರ ಬಿಟ್ಬಿಡಿ, ಆ ಸಾಲವನ್ನು ಇದು ಹಾಕ್ಬೇಡಿ ಅಂತ. ಚೀನಾ ಏನು ಹೇಳುತ್ತೆ ಅಂದರೆ, ಇಲ್ಲ ಇಲ್ಲ ಇಲ್ಲ, ಸಾಲನೇ, ಗ್ರ್ಯಾಂಟೇ, ನೀವು ಸಾಲವನ್ನು ರಿಟರ್ನ್ ಕೊಡಬೇಕು ಅಂತ. ಅದರ ಹತ್ರ ಎಷ್ಟಂದರೆ $212 ಮಿಲಿಯನ್ ಅಷ್ಟು ಅವರು ಪೆಂಡಿಂಗ್ ಇರುತ್ತೆ, ಅಂದರೆ ಈ ವಿಚಾರವಾಗಿ. ಸೊ ಅದಕ್ಕೆ ನೇಪಾಳ ಏನು ಹೇಳುತ್ತೆ ಅಂದರೆ, ಆಯಿತು, ಸ್ವಲ್ಪ ಬಡ್ಡಿನ ಮಾತ್ರ ಕಟ್ಕೊಂಡು ಹೋಗ್ತಾ ಇರುತ್ತೆ. ಸೊ ಈ ನಡುವೆ ಗಜೇಂದ್ರ ಅನ್ನೋರು ಒಬ್ಬರು ಜರ್ನಲಿಸ್ಟು, ಅವರು ಒಂದು ಟ್ವಿಟರಲ್ಲಿ ಪೋಸ್ಟ್ ಮಾಡ್ತಾರೆ. ಏನಪ್ಪಾ ಅಂದರೆ, ಚೀನಾ ಎಲ್ಲರಿಗೂ ಕೂಡ ಮೋಸ ಮಾಡ್ತಿದೆ. ಅವರು ಇಂಟ್ರೆಸ್ಟ್ ರೇಟ್ ಹೇಳಿದ್ದು 2%, ಆದರೆ ಚಾರ್ಜ್ ಮಾಡ್ತಿರೋದು 5%. ಇದು ಚೀನಾದ ಏನು ಸಾಲ ಕೊಡ್ತಾರೋ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ, ಚೀನಾ ಎಲ್ಲ ಚಿಕ್ಕ ಚಿಕ್ಕ ದೇಶಗಳಿಗೆ ಮೋಸ ಮಾಡ್ತಿದೆ ಅಂತ ಬಿಟ್ಟು ಒಂದು ಟ್ವಿಟರಲ್ಲಿ ಪೋಸ್ಟನ್ನು ಮಾಡ್ತಾರೆ. ಅದಕ್ಕೆ ಚೀನಾ ಅಂಬಾಸಿಡರ್ ಏನಿರ್ತಾರೋ ನೇಪಾಳಲ್ಲಿ, ಅವರು ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಾರೆ ಟ್ವಿಟರಲ್ಲಿ. ಎಷ್ಟು ಧೈರ್ಯ ನಿಮಗೆ ಈ ಥರ ಸುಳ್ಳು ಹೇಳೋದಕ್ಕೆ? ನಾವು ಕ್ಲಿಯರ್ ಆಗಿದ್ದೀವಿ, ಎಲ್ಲರಿಗೂ ಕೂಡ 2%, ಅಂದರೆ ನಿಮ್ಮ ದೇಶಕ್ಕೆ 2% ಆಗಿ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಧಮಕಿಯನ್ನು ಹಾಕ್ತಾರೆ. ಸೊ ಅದಕ್ಕೆ ಗಜೇಂದ್ರನ್ ಅವರು ರಿಟರ್ನ್ ರಿಪ್ಲೈಯನ್ನು ಕೂಡ ಕೊಡ್ತಾರೆ. ಅದೇನಂದ್ರೆ, ನನ್ನ ಹತ್ರ ದಾಖಲೆಗಳಿದೆ, ಗೌರ್ಮೆಂಟ್ ದಾಖಲೆಗಳಿದೆ, ನಾನು ಪ್ರೂವ್ ಮಾಡ್ತೀನಿ. ನೆಕ್ಸ್ಟು ನಿಮ್ಮ ಇದಕ್ಕೆ ನಮ್ಮ ವೆಬ್ಸೈಟಲ್ಲೇ, ನಮ್ಮ ಆರ್ಟಿಕಲಲ್ಲೇ ಬರುತ್ತೆ ಏನೇನು ಗೌರ್ಮೆಂಟ್ ದಾಖಲೆ ಇದೆ, 5% ಅಷ್ಟು ಕಟ್ತಿದ್ದೀವಿ ಅಂತ. ಸರಿಸುಮಾರು ತುಂಬ ಇವಾಗ ಸಾಲ ಅನ್ನೋದು ನೇಪಾಳ ಮೇಲೆ ಜಾಸ್ತಿ ಆಗ್ತಿದೆ, ಪ್ರೆಷರ್ ಅನ್ನೋದು ಜಾಸ್ತಿ ಆಗ್ತಿದೆ. ಸೊ ಈ ಟೈಮಲ್ಲಿ ನಮ್ಮ ಭಾರತ ಹೆಲ್ಪ್ ಮಾಡುತ್ತಾ ಅಂತ ಕಾದು ನೋಡಬೇಕು. ಆದರೂ ಕೂಡ ಅವರು ಚೀನಾಗಿಂತ ನಮ್ಮ ಭಾರತಕ್ಕೆ ಕಿರಿಕಿರಿ ಮಾಡೋದೇ ಜಾಸ್ತಿ. ಇತ್ತೀಚೆಗೆ ಅವರ ₹100 ನೋಟಲ್ಲಿ ನಮ್ಮ ಭಾರತದ ಕೆಲವು ಟೆರಿಟರಿಯನ್ನು ಆ್ಯಡ್ ಮಾಡಿಕೊಂಡು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಪಾರ್ಲಿಮೆಂಟಲ್ಲಿ ಅಪ್ರೂವಲ್ ಕೂಡ ತಗೊಂಡಿದ್ರು. ಸೊ ಪದೇ ಪದೇ ನಮ್ಮ ಭಾರತದ ಜೊತೆ ಇಶ್ಯೂನ ಇಟ್ಕೊಳ್ತಾರೆ. ಆದರೆ ನಮ್ಮ ಭಾರತ ಯಾವತ್ತೂ ಕೂಡ ಅವ್ರನ್ನ ಬೇರೆ ರೀತಿ ನೋಡಿಲ್ಲ, ಅಂದರೆ ಶತ್ರು ದೇಶದ ರೀತಿ ಅಂತ ನೋಡಿಲ್ಲ. ಯಾಕಂದರೆ ಅದು ನಮ್ಮ ಹಿಂದೂ ದೇಶ, ನಮ್ಮ ದೇಶನೇ ಅಂತ ಅನ್ಕೋಬೋದು. ನೇಪಾಳ ಆಗಿರ್ಬೋದು, ಭೂತಾನ್ ಆಗಿರ್ಬೋದು, ಇಷ್ಟೆಲ್ಲ ಇದ್ರೂ ಕೂಡ ನಾವು ಲಾಸ್ಟ್ ಟೈಮು ಸರಿಸುಮಾರು 1,000 ಕೋಟಿಯಷ್ಟು ಏಡನ್ನು ಕೊಟ್ಟಿದ್ವಿ. ಅಂದರೆ ಸಹಾಯ, ಇದು ಸಾಲ ಅಲ್ಲ. ಚೀನಾ ಏನೇ ಕೊಟ್ಟರು ಕೂಡ ಸಾಲದ ರೂಪದಲ್ಲಿ ಕೊಡುತ್ತೆ, ಆದರೆ ನಮ್ಮ ಭಾರತ ಸಹಾಯವನ್ನು ಕೊಟ್ಟಿತ್ತು. ಯಾವಾಗ ಭೂಕಂಪ ಆಗಿತ್ತು ಆ ಟೈಮಲ್ಲಿ 1,000 ಕೋಟಿಯನ್ನು ಅನೌನ್ಸ್ ಮಾಡಿದ್ವಿ. ಅಷ್ಟು ಚೆನ್ನಾಗಿ ನಾವು ನೇಪಾಳನ ನೋಡ್ಕೊಳ್ತಿದ್ರು ಕೂಡ ಅವರು ಯಾಕೆ ಇಷ್ಟೊಂದು ಚೀನಾದ ಹತ್ರ ಸಾಲ ಮಾಡಿ ಈ ರೀತಿ ಆಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಿ ರಾಜಕೀಯ ಅಸ್ಥಿರಗಳಿರ್ಬೋದೇನೋ. ಇದೇ ರೀತಿ ಏನಾದರೂ ಮುಂದುವರಿತಿತ್ತು ಅಂದರೆ, ಅದೇನು ಪೋಖ್ರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯೋ ಅದನ್ನ ಚೀನಾ ಒಂದು 99 ವರ್ಷಕ್ಕೆ ಲೀಸ್ಗೆ ಹಾಕೊಳ್ಳುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ಅದನ್ನೇನಾದ್ರು ಲೀಸ್ಗೆ ಹಾಕೊಂತು ಅಂದರೆ ಅದು ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂದರೆ, ಇಂಡೈರೆಕ್ಟ್ ಆಗಿ ಅದು ಭಾರತಕ್ಕೆ ಎಫೆಕ್ಟ್ ಆಗುತ್ತೆ. ಸೊ ಯಾವ ರೀತಿ ನಾವು ಶ್ರೀಲಂಕಾಗೆ ಹೆಲ್ಪ್ ಮಾಡಿದ್ರು ಅದೇ ರೀತಿ ಈಗ ಸದ್ಯಕ್ಕೆ ನೇಪಾಳಗೂ ಕೂಡ ಹೆಲ್ಪ್ ಮಾಡಬೇಕು. ಬಟ್ ಗೊತ್ತಿಲ್ಲ, ಇವಾಗ ಶ್ರೀಲಂಕಾ ಅವರು ಅಂದರೆ ಭಾರತದ ಹತ್ರ ಬಂದರು. ಸೊ ಅವಾಗ ನಾವು ಡೈರೆಕ್ಟಾಗಿ ಹೆಲ್ಪ್ ಅಂದರೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕಾಯಿತು. ಆದರೆ ನೇಪಾಳ ಅವರು ಬರ್ತಾರಾ ಅಥವಾ ಡೈರೆಕ್ಟಾಗಿ ಇದೇನು ಏರ್ಪೋರ್ಟ್ ಇದೆಯೋ ಅದನ್ನು 99 ಇಯರ್ಸ್, 99 ವರ್ಷ ಚೀನಾಗೆ ಲೀಸು ಕೊಡ್ತಾರ ಅಂತ ಗೊತ್ತಿಲ್ಲ. ಏನೇ ಆಗಲಿ ಒಂದೊಂದು ದೇಶಗಳು ಕೂಡ ಅರ್ಥ ಮಾಡ್ಕೊಳ್ತಿದೆ. ಈವನ್ ಬಾಂಗ್ಲಾದೇಶ್ ಕೂಡ ಚೀನಾದ ವಿರುದ್ಧ ಮಾತಾಡಿತ್ತು. ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಒಂದು ಸ್ಕ್ಯಾಮು, ಅಂದರೆ ದೇಶಗಳಿಗೆ, ಚಿಕ್ಕ ಚಿಕ್ಕ ದೇಶಗಳಿಗೆ ಆಮಿಷವನ್ನು ಒಡ್ಡಿ ಅದಕ್ಕೆ ಸೇರಿಸ್ಕೊಳ್ತಿದ್ದಾರೆ ಅಂತ. ಹಲವಾರು ದೇಶಗಳು ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಇಂದ ಆಚೆ ಬರೋದಕ್ಕೆ ಟ್ರೈ ಮಾಡ್ತಿದೆ. ಅದೇ ರೀತಿ ನೇಪಾಳ ಕೂಡ ಎಚ್ಚೆತ್ಕೊಂಡ್ರೆ ಈಗ ಸದ್ಯಕ್ಕೆ ದಿವಾಳಿ ಆಗದೆ ಇರ್ಬೋದು, ಚೀನಾದ ಸಾಲದ ಡೆಟ್ ಟ್ರ್ಯಾಪಲ್ಲಿ ಬೀಳದೆ ಇರ್ಬೋದು. ಏನೇ ಆಗಲಿ ಚೀನಾ ಈ ರೀತಿ ನೇಪಾಳ್ಗೆ ವಾರ್ನಿಂಗ್ ಕೊಟ್ಟಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ? ಭಾರತ ನೇಪಾಳ್ಗೆ ಸಹಾಯ ಮಾಡಬೇಕಾ ಬೇಡವಾ? ನಿಮಗೇನು ಅನಿಸುತ್ತೆ? ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. $212 ಮಿಲಿಯನ್ ಅನ್ನೋದು
ನಮ್ಮ ಭಾರತ ಅಂತ ದೇಶಕ್ಕಾದ್ರೆ ಅಷ್ಟು ದೊಡ್ಡ ಮ್ಯಾಟ್ರ್ ಅಲ್ಲ, ಇವಾಗ ಈಸಿಯಾಗಿ ಇದು ಮಾಡ್ಬೋದು. ಬಟ್ ನೇಪಾಳ ಅಂತ ಚಿಕ್ಕ ದೇಶಕ್ಕೆ ಅದು ತುಂಬ ದೊಡ್ಡ ಮ್ಯಾಟ್ರ್ ಆಗುತ್ತೆ. ಸೊ ಇದೇ ರೀತಿ ಏನಾದರೂ ಕಂಟಿನ್ಯೂ ಆಯಿತು ಅಂದರೆ ನೇಪಾಳ ಕೂಡ ದಿವಾಲಿ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಈ ಟೈಮಲ್ಲಿ ನಮ್ಮ ಭಾರತ ಹೆಲ್ಪ್ ಮಾಡಬೇಕಾ ಬೇಡವಾ, ನಿಮ್ಗೆ ಏನು ಅನ್ಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.